ನವೆಂಬರ್ ಕ್ರಾಂತಿ. ಈ ಕಡೆ ಇಕ್ಬಾಲ್ ಹುಸೇನ್ ಅವ್ರಿಗೆ ನೋಟಿಸ್ ಕೊಟ್ಟಿದ್ರು. ಮತ್ತೊಂದು ಸಲ ಬಹಿರಂಗವಾಗಿ ಇಂತಹ ಹೇಳಿಕೆ ಕೊಡಬಾರ್ದು, CM ಬದಲಾವಣೆ ಅನ್ನುವಂತಹ ವಿಚಾರಗಳನ್ನು ಮಾಧ್ಯಮಗಳಲ್ಲಿ ಮಾತಾಡಬಾರ್ದು ಅಂತ ಹೇಳಿದರು. ಆದಾಗ್ಯೂ ಮತ್ತೊಮ್ಮೆ ರಾಮನಗರದ ಶಾಸಕ ಇಕ್ಬಾಲ್ ಹುಸೇನ್ ಅವರು DK ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆಗ್ತಾರೆ ಅಂತ ಮತ್ತೊಮ್ಮೆ ಹೇಳಿಕೆ ಕೊಟ್ಟಿದ್ದಾರೆ. ಮತ್ತೊಂದು ಕಡೆ ನವೆಂಬರ್ ಹತ್ರ ಬರ್ತಿದೆ. ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್, ಸಚಿವರಾದಂತಹ ಸತೀಶ್ ಜಾರಕಿಹೊಳಿ ಮತ್ತು HC ಮಹದೇವಪ್ಪ ಅವರು ಸೀಕ್ರೆಟ್ ಸಭೆಯನ್ನು ನಡೆಸ್ತಿದ್ದಾರೆ. ಎರಡೂ ಬಣಗಳು, ಒಂದು ಕಡೆ DK ಶಿವಕುಮಾರ್ ಅವರ ಬಣ, ಮತ್ತೊಂದು ಕಡೆ ಸಿದ್ದರಾಮಯ್ಯ ಅವರ ಬಣ, ತುಂಬ ಜಾಗೃತವಾಗಿ ಕೆಲಸ ಮಾಡ್ತಿದ್ದಾವೆ, ತಮ್ಮ ರಣತಂತ್ರಗಳನ್ನು ರೂಪಿಸ್ಕೊಳ್ತಿದ್ದಾವೆ. ನವೆಂಬರ್ ಕ್ರಾಂತಿ ಅಂದರೆ ಏನು? CM ಸ್ಥಾನದಿಂದ ಸಿದ್ದರಾಮಯ್ಯ ಅವರನ್ನು ಇಳಿಸ್ತಾರಾ ಹೈಕಮಾಂಡ್? DK ಬಣ ಇದನ್ನೇ ಹೇಳ್ತಿದೆ. ಆದರೆ ಸಿದ್ದರಾಮಯ್ಯ ಅವರ ಬಣ ಹೇಳ್ತಿರೋದೇನು? ಸಚಿವ ಸಂಪುಟ ಪುನರ್ರಚನೆ ಆಗತ್ತೆ, 12 ಜನನೋ 8 ಜನನೋ ಅವರಿಗೆ ಕೊಟ್ಟು ಹೊಸಬರಿಗೆ ಅವಕಾಶ ಕೊಡ್ತಾರೆ ಅನ್ನೋ ಮಾತುಗಳನ್ನು ಹೇಳ್ತಿರುವಂಥದ್ದು ಸಿದ್ದರಾಮಯ್ಯ ಬಣ. ಆದರೆ ಇಲ್ಲಿ ನೋಡಿ, 5 ವಿಚಾರ ತುಂಬ ಸೂಕ್ಷ್ಮವಾದಂತಹ ವಿಚಾರ. ಸಂಪುಟ ಪುನರ್ರಚನೆ ಅಥವಾ ವಿಸ್ತರಣೆ ಏನಾದರೂ ಆದರೆ ನೋ ಡೌಟ್ DK ಶಿವಕುಮಾರ್ ಅವರು ಪೂರ್ಣಾವಧಿಗೆ, ಇನ್ನೆಲ್ಲೂ ಕೂಡ ಸಿದ್ದರಾಮಯ್ಯ ಅವರೇ ಪೂರ್ಣಾವಧಿಗೆ ಮುಖ್ಯಮಂತ್ರಿ ಆಗಿರ್ತಾರೆ, DK ಶಿವಕುಮಾರ್ ಅವರು CM ಆಗುವಂತಹ ಅವಕಾಶಗಳು ಬರೋದೇ ಇಲ್ಲ ಸಂಪುಟ ವಿಸ್ತರಣೆ ಅಥವಾ ಪುನರ್ರಚನೆ ಆದರೆ. ಈಗ ಕಾಂಗ್ರೆಸ್ನಲ್ಲಿ ಸಿದ್ದರಾಮಯ್ಯ ಅವರ ಬಣ ಅತ್ಯಂತ ಗಟ್ಟಿಯಾಗಿ ಪ್ರತಿಪಾದನೆ ಮಾಡ್ತಿರುವಂಥದ್ದು ಸಂಪುಟ ವಿಸ್ತರಣೆ. ಅದು ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಅಥವಾ ಸತೀಶ್ ಜಾರಕಿಹೊಳಿ ಮತ್ತು HC ಮಹದೇವಪ್ಪ ಅವರು. ಇದು ಒಂದು. ಎರಡನೇದ್ದು, ಒಂದು ವೇಳೆ ಮುಖ್ಯಮಂತ್ರಿ ಬದಲಾವಣೆಯೇ ಆಗುತ್ತೆ ಅನ್ನೋದಾದರೆ ಅದು ದಲಿತರಿಗೆ ಅವಕಾಶ ಮಾಡಿಕೊಡ್ಬೇಕು, ಪರಮೇಶ್ವರ್ ಅವರು ಮುಖ್ಯಮಂತ್ರಿ ಆಗಬೇಕು, ದಲಿತರಿಗೆ ಒಂದು ಅವಕಾಶ ಕೊಡಿ ಅಂತ ಕೇಳುವಂತಹ ಸಾಧ್ಯತೆಗಳಿರುತ್ತೆ. ಇದೇ ಒಂದು ಚರ್ಚೆ ಮುನ್ನೆಲೆಗೆ ಬಂದರೆ ಹೈಕಮಾಂಡ್ ಮುಂದೆ ಸಿದ್ದರಾಮಯ್ಯ ಅವರು ಯಾರ ಪರವಾಗಿ ನಿಲ್ತಾರೆ? ಖಚಿತವಾಗಿ ದಲಿತರು ಮುಖ್ಯಮಂತ್ರಿ ಆಗಬೇಕು ಅಂತ ಬಯಸ್ತಾರೆ. ಅದು ಪರಮೇಶ್ವರ್ ಅವರು ಮುಖ್ಯಮಂತ್ರಿ ಆದರೂ, ಸತೀಶ್ ಜಾರಕಿಹೊಳಿ ಅವರಾದರೂ, ಅವರಿಬ್ಬರಿಗೂ ಕೂಡ ಸಿದ್ದರಾಮಯ್ಯ ಅವರ ಬೆಂಬಲ ಖಚಿತವಾಗಿ ಇರುತ್ತೆ. ನವೆಂಬರ್ ಕ್ರಾಂತಿಯಲ್ಲಿ ಇದು ಒಂದು ಭಾಗ ಇದ್ದಿರಬಹುದು. ಮೂರನೇ ವಿಚಾರ, ಇಲ್ಲಪ್ಪ ನಾವು ಅಧಿಕಾರ ಹಂಚಿಕೆ ಲೆಕ್ಕಾಚಾರಗಳು ಹೀಗಾಗಿತ್ತು, ಸೊ DK ಶಿವಕುಮಾರ್ ಅವರು ಪಕ್ಷಕ್ಕೋಸ್ಕರ ದುಡಿದಿದ್ದಾರೆ, ಶ್ರಮಿಸಿದ್ದಾರೆ, ಅವರಿಗೆ CM ಸ್ಥಾನವನ್ನು ಕೊಡಬೇಕು ನಾವು, ಹೈಕಮಾಂಡ್ ಮುಂದೆ ಇದೆಲ್ಲ ಚರ್ಚೆ ಆಗಿತ್ತು ಅನ್ನುವಂತಹ ಮಾತುಗಳೇ ನಿಜವಾದರೆ ರಾಜ್ಯದ 24ನೇ ಮುಖ್ಯಮಂತ್ರಿಯಾಗಿ DK ಶಿವಕುಮಾರ್ ಅವರು ಪ್ರಮಾಣ ವಚನ ಸ್ವೀಕರಿಸಬಹುದು. ಆ ಸಂದರ್ಭ ಬಂದರೆ, ಅದೇ ನಡೆದರೆ ಅದಕ್ಕೂ ಮುಂಚೆ ಕನಿಷ್ಠ 4 DCMಗಳನ್ನು ಕೊಡಿ ಅಂತ ಸಿದ್ದರಾಮಯ್ಯ ಬಣ ಕೇಳಬಹುದು. ಮತ್ತು ಅವರಿಗೆ ಬೇಕಾದಂತಹ ಖಾತೆಗಳು ಅವರ ಬಣಕ್ಕೆ ಉಳಿಸ್ಕೊಳ್ಬಹುದು. ಆಗ ಅಲ್ಪಸಂಖ್ಯಾತರಿಗೆ, ಹಿಂದುಳಿದವರಿಗೆ, ದಲಿತರಿಗೆ, ಲಿಂಗಾಯತರಿಗೆ 4 ಜನಕ್ಕೂ ಕೂಡ DCM ಹುದ್ದೆಗಳು ಸಿಗತ್ತೆ. ಜೊತೆಯಲ್ಲಿ ಬಹುಮುಖ್ಯವಾದಂತಹ ಇನ್ನೂ ಒಂದು ವಿಚಾರ, KPCC ಪಟ್ಟ ಮತ್ತು DCM ಪಟ್ಟಗಳು. ನೋಡಿ, ಇಲ್ಲಿ ತುಂಬ ಖಚಿತವಾಗಿ ಹೇಳಬಹುದಾದಂತಹ 3 ಹೆಸರು, ಡಾಕ್ಟರ್ ಜಿ ಪರಮೇಶ್ವರ್ ಅವರು, MB ಪಾಟೀಲ್ರು ಮತ್ತು ಸತೀಶ್ ಜಾರಕಿಹೊಳಿ ಅವರು. KPCC ಪಟ್ಟಕ್ಕೆ ಬಂದಾಗ ಸತೀಶ್ ಜಾರಕಿಹೊಳಿ ಮತ್ತು MB ಪಾಟೀಲ್ ಈ ಇಬ್ಬರ ಮಧ್ಯೆ ಒಬ್ಬರಿಗೆ ಅವಕಾಶ ಮಾಡಿಕೊಡುವಂತಹ ಸಾಧ್ಯತೆಗಳು ಬರುತ್ತೆ. DCM ಪಟ್ಟವನ್ನು ಕೊಟ್ಟು KPCC ಪಟ್ಟವನ್ನು ಕೊಡೋದಿಲ್ಲ. ಯಾಕಂದರೆ ಇವತ್ತು DK ಶಿವಕುಮಾರ್ ಅವರ ಅತ್ಯಂತ ಪವರ್ಫುಲ್ ಪೋಸ್ಟ್ ಯಾವುದಾದ್ರೂ ಇದ್ದರೆ ಅದು KPCC ಪಟ್ಟವೇ ವಿನಃ ಕಾಟಾಚಾರದ DCM ಪಟ್ಟ ಅಲ್ಲವೇ ಅಲ್ಲ. ಸಾಂವಿಧಾನಿಕ ಮಾನ್ಯತೆಯೇ ಇಲ್ಲದಿರುವಂತಹ ಹುದ್ದೆ ಅದು. ಈ 33 ಜನ ಏನು ಮಿನಿಸ್ಟರ್ ಇದ್ದಾರೆ ಅದರಲ್ಲೊಂದು ಮಿನಿಸ್ಟರ್ ಪೋಸ್ಟ್ ಅಷ್ಟೇ DCM ಪೋಸ್ಟ್. ಆದಾಗ್ಯೂ DCM ಪಟ್ಟಗಳನ್ನು ಹೆಚ್ಚು ಕೇಳಬಹುದು, ಆ ಬೇಡಿಕೆಯನ್ನು ಇಟ್ಕೋಬಹುದು. ಇದಲ್ಲದೆ 4 ಮತ್ತು 5ನೇದ್ದು ಎರಡೂ ಬಣಗಳ ಕ್ಷಿಪ್ರ ಕ್ರಾಂತಿಯ ಲೆಕ್ಕಾಚಾರಗಳನ್ನು ತಳ್ಳಿ ಹಾಕುವಂತಹ ಸಾಧ್ಯತೆ ಇರೋದಿಲ್ಲ. ಈಗ ಏನು ನಾನು ಕಾಂಗ್ರೆಸ್ಸಿಗ ಅಂತ ಹೇಳ್ತಿದ್ದಾರೆ DK ಶಿವಕುಮಾರ್ ಅವರು, ಅದೇ ಸಹನೆ, ಅದೇ ತಾಳ್ಮೆಯಿಂದ ಸಿದ್ದರಾಮಯ್ಯ ಅವರೇ ಪೂರ್ಣಾವಧಿಗೆ ಮುಖ್ಯಮಂತ್ರಿ ಆಗಬೇಕು ಅಂತ ಬಯಸ್ತಾರಾ ನವೆಂಬರ್ ಮುಗಿದ ಮೇಲೆ? ಒಂದು ವೇಳೆ ಅಂತಹ ನಿರ್ಧಾರಕ್ಕೆ ಏನಾದರೂ DK ಶಿವಕುಮಾರ್ ಅವರು ಬಂದರೆ ನೋ ಡೌಟ್ ಅದೊಂದು ಕಾಂಗ್ರೆಸ್ ಮಟ್ಟಿಗೆ ಒಂದು ಮಾದರಿ ರಾಜಕಾರಣ ಆಗುತ್ತೆ. ಈ ಹಿಂದೆ ಹೇಗೆ ಕಾಮರಾಜ ನಾಡರ್ ಅವ್ರದ್ದು ಒಂದು ಮಾದರಿ ಇತ್ತು, CM ಸ್ಥಾನವನ್ನು ಹೊಸಬ್ರಿಗೆ ಕೊಡಿ ಅಂತ ಬಿಟ್ಕೊಟ್ರು, ಅಥವಾ ನಾನು KPCC ಅಧ್ಯಕ್ಷನಾಗೇ ಇರ್ತೀನಿ, ಅಹಿಂದ ನಾಯಕರೇ ಸಿದ್ದರಾಮಯ್ಯ ಮುಂದುವರಿಲಿ ಅಂತ ಏನಾದರೂ ಬಿಟ್ಕೊಟ್ರೆ
ಕಾಮರಾಜ ನಾಡರ್ ಅವರ ಮಾದರಿ ರೀತಿ ಡಿ ಕೆ ಶಿವಕುಮಾರ್ ಮಾದರಿ ಅನ್ನುವಂಥದ್ದನ್ನು ಕೂಡ ಚರಿತ್ರೆಯಲ್ಲಿ ದಾಖಲಿಸಬೇಕಾದಂತಹ ಸಾಲಾಗುತ್ತೆ ಅಥವಾ ನೀತಿ ಆಗತ್ತೆ, ರೀತಿ ಆಗತ್ತೆ, ನಿರ್ಧಾರ ಆಗತ್ತೆ. ಇಲ್ಲ ಯತ್ನಾಳರು ಹೇಳಿದ ರೀತಿಯಲ್ಲಿ ಸಿ ಎಂ ಪಟ್ಟ ಇಲ್ಲಿ ಸಿಗಲ್ಲ ಅಂದರೆ ಅಲ್ಲಿ ಸಿಗುತ್ತೆ ಅಂತ ಒಂದಷ್ಟು ಶಾಸಕರ ದಂಡನ್ನು ಕಟ್ಟಿಕೊಂಡು ಹೋಗುವಂತಹ ಸಾಧ್ಯತೆಗಳನ್ನು ತಳ್ಳಿ ಹಾಕುವಂತಿಲ್ಲ. ಇವೆಲ್ಲವೂ ನವೆಂಬರ್ ಕ್ರಾಂತಿಯ ಭಾಗವೇ. ಹಾಗಂತ ಸಿದ್ದರಾಮಯ್ಯ ಬಣ ಸುಮ್ಮನೆ ಇರುತ್ತಾ? ದಲಿತ ಸಿ ಎಂಗೆ ಅವಕಾಶ ಮಾಡಿಕೊಡ್ಲಿಲ್ಲ, 4-5 DCM ಪಟ್ಟಗಳು KPCC ಪಟ್ಟ ಕೂಡ ಕೊಡಲಿಲ್ಲ, ಜೊತೆಯಲ್ಲಿ ಸಿದ್ದರಾಮಯ್ಯ ಅವರನ್ನು ಅವರು ಉಳಿಸ್ಕೊಳ್ಳಿಕ್ಕಾಗಲಿಲ್ಲ. ಸರ್, ಮುಖ್ಯಮಂತ್ರಿಯಾಗಿ ಅನ್ನೋದಾದರೆ ಅವರು ಕೂಡ ಸುಮ್ಮನೆ ಕೂರೋದಿಲ್ಲ, ಅವರು ಕೂಡ ಟೀಮ್ ಕಟ್ತಾರೆ. ಕುಂದಾನಗರಿ ಅನ್ನುವಂತಹ ಏನು ರಾಜಕಾರಣ ಇದೆ, ಆ ರಾಜಕಾರಣ ಸರ್ಕಾರಗಳನ್ನು ಕೆಡವಿದ ಖ್ಯಾತಿ ಹೊಂದಿದೆ. ಕ್ಷಿಪ್ರಕ್ರಾಂತಿಯ ನಾಯಕತ್ವ ಎಲ್ಲಿದೆ ಅಂದರೆ ಅದು ಕುಂದಾನಗರಿ, ಬೆಳಗಾವಿಯ ರಾಜಕಾರಣಿಗಳಲ್ಲಿದೆ ಅನ್ನೋದು ಪಕ್ಕಾ ಆಗತ್ತೆ. ಈ 5 ಲೆಕ್ಕಾಚಾರಗಳ ನಡುವೆನೇ ಕ್ಷಿಪ್ರಕ್ರಾಂತಿ ಆಗುವಂಥದ್ದು. ಕ್ಷಿಪ್ರಕ್ರಾಂತಿ ಬಹುಪಾಲು ಡಿ ಕೆ ಶಿವಕುಮಾರ್ ಅವರಿಗೆ ಲಾಭ ಆಗುತ್ತಾ, ಸಿದ್ದರಾಮಯ್ಯ ಅವರಿಗೆ ನಷ್ಟ ಆಗುತ್ತಾ? ಈ ಎರಡರ ಮಧ್ಯೆ ಹೈಕಮಾಂಡ್ ತೆಗೆದುಕೊಳ್ಳುವ ನಿರ್ಧಾರಗಳು ನಿಂತಿವೆ. ಆದರೆ ಸುಲಭಕ್ಕೆ ಸಿದ್ದರಾಮಯ್ಯ ಅವರು CM ಸ್ಥಾನವನ್ನು ಬಿಟ್ಟುಕೊಡೋದಿಲ್ಲ. ಅಷ್ಟೇ ಸುಲಭವಾಗಿ ಡಿ ಕೆ ಶಿವಕುಮಾರ್ ಅವರು ತ್ಯಾಗಮೂರ್ತಿಯಾಗಿ ನಿಲ್ಲುವಂತಹ ಸಾಧ್ಯತೆಗಳು ಕೂಡ ತೀರಾ ವಿರಳ. ಏನಾಗಬಹುದು? ಒಂದು ವೇಳೆ DCM 4-5 ಜನ ಅನ್ನೋದಾದರೆ ಯಾರಾಗಬೇಕು? KPCC ಪಟ್ಟ ಸಿದ್ದರಾಮಯ್ಯ ಬಣಕ್ಕೆ ಸಿಗಬೇಕಂದ್ರೆ ಸತೀಶ್ ಜಾರಕಿಹೊಳಿ ಆಗಬೇಕು, MB ಪಾಟೀಲ್ ಆಗಬೇಕು? ಕಮೆಂಟ್ ಮಾಡಿ.